ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಹನಾ ಇಲ್ದಲೆ ಟೇಲರಿಂಗ್ ಕ್ಲಾಸ್ ಹೋಗೋಕ್ಕೆ ಬೋರ್ ಹೊಡಿತೈತವಿ. ಅವಳೇ ನನ್ನ ಬಲವಂತ ಮಾಡಿ ಸೇರಿಸಿದ್ದು. ದಿವಸ ಜೊತೆಲೇ ಬರ್ತಿದ್ದು. ಇನ್ಮ್ಯಾಕೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ತಕೋ ಹೋಗುಮ. ನೀವಿಬ್ರು ನಿಮಗಿಬ್ರು ಸುಮ್ಕೆ ಹೋಗ್ತಿದೀವಿ, ಬಿಟ್ಬಿಡಕ್ಕ ನಾವು ಬಂದು ನಿಂತಿರೋದು. ಬಾರಮ್ಮಿ ಹೋಗುಮ ಪಿಕ್ಚರ್ಗೆ. ಓಯ್ ಯಾಕ್ಲಾ, ಹೆಂಗದೆ ಮೈಗೆ? ಮೈಗೆ ಚೆನ್ನಾಗೇ ಐತೆ. ಸರಿ ಬಿಡ್ಲಾ, ಯಾವ್ದ್ಲಾ ಬೇಕು? ನನಗೆ ಈ ಕಡೆದ. ಸುಮ್ಕೆ ಇದ್ರೆ ಸರಿ, ಇಲ್ಲ ಮೆಟ್ಕಿತ್ತೋಯ್ತವೆ. ಬಸಿ ಗಾಡಿ ನಿಲ್ಸು, ಹಂಗೆ ಹಿಂದಕ್ಕೆ ಬಾ. ಇದೇನವ ಇಲ್ಲಿ? ವಾ, ಓದ್ಕೊಳಕ್ ಹೋಯ್ತಿದ್ಯಾ? ಕ್ಲಾಸ್ಗೆ ಹೋಗಿ ಬತ್ತಿದ್ದೀನಿ ಅಮ್ಮೋರೆ. ಸರಿನವ. ನಿಮ್ಮ ಅವ್ವಂತವ ಮಾತಾಡ್ದೆ, ಆ ರಾಜಿಗೆ ಸರಿಯಾಗಿ ಮಾಡಿ ಕಳ್ಸಿದ್ಯಾ. ಹುಡುಗಿರು ಅಂದರೆ ಹಿಂಗೆ ಇರಬೇಕು, ಧೈರ್ಯವಾಗಿ. ಎಲ್ಲಿ ಮನೆಗೆ ಹೋಯ್ತಿದ್ಯಾ? ನಾನೇ ಬಿಡ್ತೀನಿ ಬಾ. ಇಲ್ಲ ಪರವಾಗಿಲ್ಲ ಅಮ್ಮೋರೆ, ನಾನು ಹೋಯ್ತೀನಿ. ಸರಿ ಅವ್ವ, ಹುಷಾರು. ನಾನಿನ್ ಬರನೆ. ನಿಮ್ಮವ್ವನ್ನ ಹಿಂಗೆ ನೋಡ್ಕೊ. ಬಿಡುವಾದಾಗ ನಾನು ಮನೆ ಕಡೆ ಬರ್ತೀನಿ. ಸಂದಾಕ್ ಓದ್ಕೋಬೇಕು. ಹ್ಞೂ ಅಮ್ಮೋರೆ. ಏನವಿ ಇವ್ರು ನಿನಗೆ ಪರಿಚಯನಾ? ಅಕ್ಕ ತಪ್ಪಾಯ್ತು, ಕ್ಷಮಿಸ್ಬಿಡಕ್ಕ. ಇನ್ಮ್ಯಾಕೆ ರೇಗ್ ಸಿಕ್ಕಿಲ್ಲ. ಬಾ ಕುಸುಮ. ಆಮೇಲೆ ಏನೇ ಆಮೇಲೆ? ಎಲ್ಲ ಹೇಳಿದ್ನಲ್ಲ. ಅಷ್ಟೇನಾ? ಶ್ರೀ ಅವ್ರು ಆಮೇಲೆ ಫೋನ್ ಮಾಡ್ಲಿಲ್ವಾ? ನಾನೇ ಮಾಡ್ತೀನಿ ಅಂತ ಇಟ್ನಲ್ಲ. ನೀನ್ ಮಾಡೋದು ಮುಖ್ಯ ಅಲ್ಲ ಅಕ್ಕ. ಕಾಯ್ತಾ ಇರೋದು ಅವ್ರು ತಾನೇ. ಅವ್ರಿಗೂ ಮನ್ಸಲ್ಲಿ ಚಡ್ಪಡಿಕೆ ಶುರು ಆಗಿರುತ್ತೆ. ಈಗಾಗ್ಲೇ ಶ್ರೀ ಅವ್ರ ಫೋನ್ ಬರ್ಬೇಕಿತ್ತಲ್ಲ. ಒಂದ್ ಮೆಸೇಜ್ ಆದ್ರೂ ಇದ್ಯಾ? ವೇಸ್ಟ್ ಕಣಕ್ಕ. ಏಯ್ ಮತ್ತಿನ್ನೇನಕ್ಕ, ನೀನ್ ಹುಡುಗನ್ ಪೊಸೆಸಿವ್ನೆಸ್ಸೇ ಇಲ್ಲ. ಏನೇ ನೀನು ನಿನ್ ಹುಡುಗ ಅಂತೆಲ್ಲ ಹೇಳ್ತಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ಇನ್ನೇನ್ ಹೇಳಿ? ಇಷ್ಟೆಲ್ಲ ಅಂದ್ರೆ ಏನಾಯ್ತು? ಎಂತದೂ ಇಲ್ಲ. ಎಂತದ್ದು ಇಲ್ಲ ಅಂದ್ರೆ ನನ್ನ ಯಾಕೆ ನೀನ್ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ಯಾ? ನಾನು ಹೋಗ್ತೀನಿ. ಇರೇ, ಮನ್ಸಲ್ಲಿರೋದ್ನ ಮಾತಲ್ಲಿ ಹೇಳಕ್ಕೆ ಯಾಕಕ್ಕ ಹಿಂಜರಿಕೆ? ಹಿಂಜರ್ಕೆಲ್ಲ ಏನಿಲ್ಲ. ಓ, ತಂಗಿ ಹತ್ರ ಹೇಳ್ಕೊಳಕ್ಕೆ ಒಂಥರ ಆಗ್ತಿದ್ಯಾ? ಅದಕ್ಕೆ ಜೀವನದಲ್ಲಿ ಒಂದಿಬ್ರು ಫ್ರೆಂಡ್ಸ್ ಇರ್ಬೇಕು ಅನ್ನೋದು. ಮತ್ತೆ ಶ್ರೀನೇ ನನ್ನ ಫ್ರೆಂಡು ಅಂತ ಮಾತ್ರ ಹೇಳ್ಬಿಡ. ಪಾಪ ಕಣೇಶ್ರೀ, ಬೆಟ್ಟದಲ್ಲಿ ಹೋಗಿ ನನ್ನ ಹುಡುಕ್ತಿದ್ರು ಏನೋ. ಅಷ್ಟೆಲ್ಲ ಓವರ್ ಇಮ್ಯಾಜಿನೇಷನ್ ಬೇಡ ಅಕ್ಕ. ಯಾರಿಗ್ ಗೊತ್ತು, ಶ್ರೀನಿನ ಕೇರೆ ಮಾಡ್ದೇನೂ ಇರ್ಬೋದು. ಹೇ, ಹಾಗೆಲ್ಲ ಏನೂ ಇಲ್ಲ. ಅವ್ರು ನನ್ನ ಹತ್ರ ಅವರೇ ದೊರೆ ಅನ್ನೋ ವಿಷಯ ಮುಚ್ಚಿಟ್ಟಿದ್ ಯಾಕಂದ್ರೆ ಅವ್ರಿಗೆ ನನ್ನ ಮೇಲೆ ನಿನ್ ಮೇಲೆ ಅವ್ರಿಗೆ ನನ್ನ ಮೇಲೆ ಒಂಥರ ಗೌರವ, ಅಕ್ಕರೆ, ಪ್ರೀತಿ ಇದೆ ಅನ್ನೋ ಕಾರಣಕ್ಕೆ. ಅಲ್ಲೆಲ್ಲೆಲ್ಲೆ, ನಮ್ಮ ಅಕ್ಕನೂ ನಾಚ್ಕೋತಿದ್ದಾಳೆ. ಎಲ್ಲಿ ಫೋನ್ ಕೊಡು, ಒಂದ್ ಫೋಟೋ ತೆಗಿಯೋಣ. ಸುಮ್ನಿರೆ ಅಕ್ಕ, ಬಾಯ್ ಬಿಟ್ಟು ಹೇಳೋವರೆಗೂ ಯಾವ್ದಕ್ಕೂ ಲೈಸೆನ್ಸ್ ಇಲ್ಲ. ಅದ್ ನಂಗೂ ಗೊತ್ತು. ಹೌದು, ಶ್ರೀ ಅವರೇ ದೊರೆ ಅಂತ ಒಪ್ಕೊಂಡ್ಮೇಲೆ ನೀನ್ ಯಾಕಕ್ಕ ಅವ್ರನ್ನ ಆಟ ಆಡ್ಸ್ತಿದ್ಯಾ? ಅದ್ ನಾನ್ ಹೇಗೆ ಕೇಳಲಿ? ಅವ್ರೇ ಹೇಳ್ಬೇಕಲ್ವಾ? ಇದೆ ನಮ್ ಹುಡ್ಗಿರ್ ಪ್ರಾಬ್ಲಮ್. ಅಕ್ಕ,
ನೀನು ಸಹನ ಅಕ್ಕನ್ ತರ ಆಡ್ಬೇಡ. ಎಲ್ಲಾನು ನಾನೇ ಕೆತ್ಕಿ ಕೇಳ್ಬೇಕು. ಇರ್ಲಿ, ನೇರವಾಗಿ ಕೇಳ್ತಿದ್ದೀನಿ. ನಿನ್ ಮನ್ಸಲ್ಲಿ ಶ್ರೀ ಅವ್ರು ಇದಾರಾ ಇಲ್ವಾ? ಅದು ನನಗೆ ಶ್ರೀ ಅವ್ರ ಮುಗ್ಧತೆ ಇಷ್ಟ. ಅವರಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡೋ ಗುಣ ಇದೆ. ಅವ್ರು ಯಾರಿಗೂ ನೋಯಿಸಲ್ಲ. ಅಕ್ಕ, ನಾನ್ ಕೇಳಿದ್ದಕ್ಕೆ ಡೈರೆಕ್ಟ್ ಆಗಿ ಉತ್ತರ ಕೊಡು. ಶ್ರೀ ಅಂದ್ರೆ ಇಷ್ಟನಾ ಇಲ್ವಾ? ಇಷ್ಟಾನೆ. ಹೊಂಬಿಸಿಲಿನ ಹೊಂಗಿರಣದ ಹೊಂಬೆಳಕಿನ ಹೊನ್ನೊಲವಿನ ಹೊಂಗನಸಿನ ಹೊಮ್ಮನಸಿನ ಜೀವನಕ್ಕೆ ಪ್ರೀತಿ ಪ್ರಯಾಣ. ಹೊಂಬಿಸಿಲಿನ ಹೊಂಗಿರಣದ ಇದನ್ ಹೇಳಕ್ಕೆ ಎಷ್ಟು ಅವಸ್ಥೆ ನಿಂದು. ಈಗೇನು ಶ್ರೀಯವ್ರಿಗೂ ನೀನ್ ಇಷ್ಟನಾ ಇಲ್ವಾ ಅಂತ ತಿಳ್ಕೊಬೇಕಾ? ಅವ್ರಿಗೂ ಇಷ್ಟಾನೆ, ಆದ್ರೆ ಅದನ್ನ ಅವರೇ ಹೇಳ್ಬೇಕು. ಅಣ್ಣ, ನನ್ನ ಎತ್ತಾಕೊಂಡು ಬಂದ್ಬಿಟ್ಟು ಏನೂ ಮಾತಾಡದೆ ಹಿಂಗೆ ನೋಡ್ತಿದ್ರೆ ನಾನು ಏನನ್ನ ತಿಳ್ಕೊಳ್ಳಿ? ಲೈ, ನಿನ್ನ ಇಲ್ಲಿಗೆ ಯಾಕೆ ಎತ್ತಕೊಂಡು ಬಂದಿದೀವಿ ಅಂತ ಗೊತ್ತಾಗಿಲ್ವೇನಲ್ಲ ಮುತ. ಅಣ್ಣ, ನೀವೇ ಬಂಗಾರಮ್ಮನ ಮಗ ಅಂತ ನಾನು ಯಾರ ತಾವು ಹೇಳಲಿಲ್ಲ. ದೇವ್ರಾಣೆಗೂ ಲೈ, ಅಣ್ಣ ಟೆನ್ಷನ್ ಐತವ್ರೆ, ಬೇಗ ಹೇಳು. ಹೇಳ. ಪ್ರಶ್ನೆನೇ ಕೇಳದೆ ಉತ್ತರ ಕೊಡು ಅಂದ್ರೆ ನಾನು ಏನಣ್ಣ ಹೇಳಿ? ಲೈ, ಪ್ರಶ್ನೆ ಕೇಳಿದ್ರೆ ಮಾತ್ರ ಉತ್ತರ ಕೊಡೋದ ನೀನು? ಅಷ್ಟು ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ ನೀನು. ಅಣ್ಣ ಬಾಯ್ಬಿಟ್ಟು ಪ್ರಶ್ನೆ ಕೇಳ್ಬೇಕಲ್ಲ. ಅಣ್ಣ, ನನ್ ಬಿಟ್ಬಿಡ್ರಣ್ಣ. ನಾನು ಈ ಆಟಕ್ಕೆ ಬರಕಿಲ್ಲ ಅಂತ ಮೊದ್ಲೇ ನನ್ನ ಸ್ನೇಹಿತರು ಹೇಳಿದೆ. ಅವರೇ ಬಲವಂತ ಮಾಡಿ ನನಗೆ ಕೋಟು ಕನ್ನಡಕ ಎಲ್ಲ ಹಾಕ್ಸ್ಬಿಟ್ರು. ಇವಾಗ ದಾರಿಗೆ ಬರ್ತಾವನ ಕನ್ನಡ. ಅವಳು ಏನು ಹೇಳಿದ್ಲು ಅಂತ ಸರಿಯಾಗಿ ಹೇಳ. ಅಣ್ಣ, ಅವನು ಯಾವನ ದೊರೆ ಅಂತೆ. ಅವನಾಗ ನಾನು ನಾಟಕ ಮಾಡಬೇಕು ಅಂತ ಹೇಳಿದ್ರು. ಅಷ್ಟು ಬಿಟ್ರೆ ನಂಗೆ ಏನು ಗೊತ್ತಿಲ್ಲ ಅಣ್ಣ. ಹಾಳಾದೊಂದು ದೊರೆ ಅನ್ನೋನಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತಾ ಇರೋದು. ಯಾವನಣ್ಣ ದೊರೆ? ಲೈ, ಅಣ್ಣನೇ ಕಣ್ಲ ದೊರೆ. ಅಣ್ಣ, ನೀವು ದೊರೆನಾ? ನಿಮ್ಗಿನ್ನ ಎಷ್ಟು ಹೆಸರು ಐತಣ್ಣ? ಸ್ನೇಹ ಯಾಕೆ ಹಿಂಗೆ ಆಟ ಆಡ್ತಿಲ್ಲ ಅಂತ ಗೊತ್ತಾ? ನಮ್ಮ ಅವ್ವನ ಮೇಲೆ ಆಣೆಗೂ ಗೊತ್ತಿಲ್ಲ ಕನ್ನಡ. ಅಣ್ಣ,
ಹಂಗಾದ್ರೆ ಇದು ಪಕ್ಕ ಅದೇ ಕನ್ನಡ. ಯಾವುದು? ಏಯ್ ನಿನ್ನ ಕೆಲಸ ಇಲ್ಲಿ ಮುಗೀತು, ಎದ್ದೋಗ್ಲಾ. ಈ ವಿಷಯ ಯಾವುದೇ ಕಾರಣಕ್ಕೂ ಅಯ್ಯೋ ದೇವ್ರಾಣೆಗೂ ಈ ಈಸ್ಯನ ಸ್ನೇಹ ಕುಂತಾವ್ ಹೇಳಕ್ಕಿಲ್ಲ ಅಣ್ಣ. ಬರ್ತೀನಿ ಅಣ್ಣ. ಸರಿ ಬಾ, ಅವ್ವ ಇನ್ನೇನು ಕರೆದ್ಬಿಡ್ತಾಳೆ. ಶ್ರೀನಾ? ಚಂದ್ರು ಅಣ್ಣಯ್ಯ. ಹಲೋ, ಹೇಳು ಅಣ್ಣಯ್ಯ. ಹಲೋ ಸ್ನೇಹ, ಬಿಜಿನಾ? ಇಲ್ಲ ಇಲ್ಲ, ಸುಮಾ ಜೊತೆ ಮಾತಾಡ್ತಿದ್ದೆ. ಹೇಳಣ್ಣಯ್ಯ. ಏನಿಲ್ಲ, ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಮಾಡಿದೆ ಅಷ್ಟೇ. ಹಾಯ್ ಅಣ್ಣಯ್ಯ. ಹಾಯ್ ಸುಮಾ, ಕಾಲೇಜಲ್ಲಿ ಹೇಗೆ ನಡೀತಾ ಇದೆ? ಕಾಲೇಜ್ ಎಲ್ಲ ಚೆನ್ನಾಗಿ ನಡೀತಿದೆ ಅಣ್ಣಯ್ಯ, ಆದ್ರೆ ನಾನೇ ಇರ್ರೆಗ್ಯುಲರ್. ಯಾಕೆ, ಅಕ್ಕನ ಮದುವೆ ಸಂಭ್ರಮ ಇನ್ನೂ ಮುಗ್ದಿಲ್ವಾ? ದೊಡ್ಡಕ್ಕಂದಾಯ್ತು, ಎರಡನೇ ಅಕ್ಕನ್ ಶುರು. ಏನು? ಸ್ನೇಹ, ನೀನ್ ಓದಿನ ಬಗ್ಗೆ ಗಮನ ಕೊಡ್ತಿದ್ಯಾ ತಾನೆ? ನೋಡು, ಅದೇ ಮುಖ್ಯ, ಅದನ್ನ ಮರಿಬೇಡ. ಹ್ಞೂ ಅಣ್ಣಯ್ಯ, ಅದನ್ನ ಮರಿತೀನಾ? ಪ್ರಿಪೇರ್ ಆಗ್ತಿದ್ದೀನಿ. ಸುಮ್ಮ ಏನು ಹೇಳ್ತಿದ್ಲು? ಏನಿಲ್ಲ ಅಣ್ಣಯ್ಯ, ಸುಮಾ ಸ್ವಲ್ಪ ಹಾಗೆ ತಲಹರಟೆ, ಗೊತ್ತಲ್ವಾ? ಅಣ್ಣಯ್ಯ, ನಿಂದು ಲವ್ ಮ್ಯಾರೇಜು, ಸಹನ ಅಕ್ಕಂದು ಲವ್ ಮ್ಯಾರೇಜು. ನಾನೇನ್ ಕಮ್ಮಿನಾ ಅಂತ ಅಕ್ಕನು ಒಂಟಿ ಕಾಲಲ್ಲಿ ನಿಂತಿದ್ದಾಳೆ. ನೀನ್ ಸ್ವಲ್ಪ ಅವಳ ಲವ್ಗೆ ಧೈರ್ಯ ತುಂಬು. ನಾನ್ ಹೇಳಿದ್ರೆ ಕೇಳ್ತಿಲ್ಲ. ಅಣ್ಣಯ್ಯ, ಅವಳ ಮಾತನ್ನ ನೀನ್ ಕೇಳ್ಬೇಡ. ನೋಡ್ ಸ್ನೇಹ, ನೀನ್ ಅಣ್ಣನಾಗಿ ಒಂದು ಅಡ್ವೈಸ್ ಮಾಡ್ತಾ ಇದ್ದೀನಿ. ನೀನು ಗಮನ ಬೇರೆ ಕಡೆ ಕೊಡಬೇಡ. ಮುಖ್ಯವಾಗಿ ನಿನ್ನ ಗಮನ ಬೇರೆ ಕಡೆ ಡೈವರ್ಟ್ ಆಗೋ ಹಾಗಿದ್ರೆ ಅಂಥವ್ರ ಜೊತೆ ಸೇರಲೇಬೇಡ, ದೂರ ಇರು. ಅಂಥವ್ರೆಲ್ಲ ಯಾರು ಇಲ್ಲ ಅಣ್ಣಯ್ಯ. ಸುಳ್ಳು ಹೇಳ್ಬೇಡ ಸ್ನೇಹ. ನೀನು ಶ್ರೀ ಬಗ್ಗೆ ಮಾತಾಡುವಾಗೆಲ್ಲ ನಾನು ಗಮನಿಸಿದ್ದೀನಿ. ವಾವಣ್ಣಯ್ಯ, ನೀನ್ ಸಖತ್ ಇಂಟೆಲಿಜೆಂಟು, ರಪ್ಪಂತ ಕಂಡು ಹಿಡಿದ್ಬಿಟ್ಟಿದ್ಯಾ. ಅಣ್ಣಯ್ಯ, ಇವಳು ಏನೇನೋ ಹೇಳ್ತಿದ್ದಾಳೆ. ಇವಳು ಹೇಳೋದ್ನೆಲ್ಲ ನೀನ್ ತಲೆಗೆ ಹಾಕೋಬೇಡ. ನಾನು ನೀನು ನೇರವಾಗಿ ಭೇಟಿ ಆದಾಗ ನಾನು ನಿಂಗೆ ಕರೆಕ್ಟಾಗಿ ಹೇಳ್ತೀನಿ, ಆಯ್ತಾ? ಬಾಯ್. ಹುಚ್ಚಿದ್ದೇನೆ ನಿಂಗೆ? ಅಣ್ಣಯ್ಯನ ಹತ್ರ ಹಿಂಗ ಮಾತಾಡೋದು? ಅವ್ರು ಏನ್ ಅನ್ಕೊಳಲ್ಲ? ಏನು ಅನ್ಕೊಳಲ್ಲ, ಇನ್ಫ್ಯಾಕ್ಟ್ ಹೆಲ್ಪ್ ಮಾಡ್ತಾರೆ. ಇಂಥ ವಿಷಯದಲ್ಲಿ ಹುಡುಗರ ಅಭಿಪ್ರಾಯ ತಗೊಳ್ಳೋದು ಒಳ್ಳೇದು. ನಾವೇ ಮಾತಾಡಿ ಡಿಸಿಷನ್ ತಗೊಳ್ಳೋದಕ್ಕಿಂತ ಅಣ್ಣಯ್ಯನಿಗೂ ವಿಷಯ ಗೊತ್ತಿದ್ರೆ ಒಳ್ಳೇದು. ನೋಡು, ಅಡ್ವೈಸ್ ಕೊಡ್ತೀನಿ ಅನ್ನೋ ನೆಪದಲ್ಲಿ ನೀನು ಓವರ್ ಆಗಿ ಆಡ್ಬೇಡ. ಅಧಿಕ ಪ್ರಸಂಗಿ. ನಿಧಾನ ಮುಂಗುಚಿ. ಸುಮ್ಕಿರ್ಲ, ಅಣ್ಣ ನಿಧಾನ ಮಾಡಿನೇ ಇಲ್ಲಿ ಗಂಟ ಬಂದಿರೋದು. ಅಲ್ಲ ಅತ್ತಿಗೆ ನಿನ್ನ ಅಣ್ಣ ಏನು ಹೇಳ್ಕೊಂಡಿದ್ದಾರೆ? ನೀನು ಹೋಗಿ ಅತ್ತಿಗೆ ತವ ನಾನೇ ದೊರೆ ಅಂತ ಹೇಳ್ಕೊಂಡ್ರು. ಇದೆಲ್ಲ ಆಟ ಆಡಿಸ್ತವ್ರೆ ಅಂದ್ರೆ ಇದು ಪಕ್ಕ ಅದೇ ಪಕ್ಕ ಇಲ್ಲವೇ? ಇವನೊಬ್ಬ ನಾನು ಸುಳ್ಳು ಹೇಳಿ ಆಟ ಆಡಿಸಿ ಅಂತ ತಿಳ್ಕೊಂಡೆ ಅವಳಿಗೆ ಮಾಡೋಳೆ. ಮೆಸ್ಸು ನನ್ನ ಮ್ಯಾಗ ಶಾನೆ ಪಾಪ ಇರ್ಬೇಕು. ಅಣ್ಣ ಕೋಪ ಇದ್ರೆ ಮಾತಾಡೋದ್ರೆ ಬಿಟ್ಟು ಬಿಡ್ಬೇಕಿತ್ತು. ಅದು ಬಿಟ್ಟು ಬೇರೆ ಇರ್ತಾವ ಫೋನ್ ಮಾಡಿಸಿ ಯಾಕೆ ಮಾತಾಡ್ಬೇಕಿತ್ತು? ಪಾಯಿಂಟ್. ಯಾಕಂದ್ರೆ ನಾನೇ ಅವಳ ಸಮಯ ಕೇಳಿ ಎಲ್ಲ ಸತ್ಯನೂ ಬಾಯಿ ಬಿಡ್ಲಿ ಅಂತ. ಇದು ಕೂಡ ಪಾಯಿಂಟ್. ಮುಚ್ಚಲ ಬಾಯಿ. ಅಣ್ಣ, ನೀ ನಂಗೆ 1 ಮಿನಿಟ್ ಟೈಮ್ ಕೊಡೋಣ, ಇದನ್ನ ನಾನ್ ಸಾಬೀತ್ ಮಾಡಿ ತೋರಿಸ್ತೀನಿ. ಏನಂತ? ಅತ್ತಿಗೆ ನಿನ್ ಮೇಲೆ ಪಿರುತಿ ಮಡ್ಗವ್ರೆ ಅಂತ.
ಇಷ್ಟೊತ್ತಾಗಲೇ ದೇವಿಪುರಕ್ಕೆ ಹೋಗಿರ್ಬೇಕಿತ್ತಲ್ವಾ? ಇನ್ನೂ ಫೋನ್ ಬಂದಿಲ್ಲ. ನಾನೇ ಫೋನ್ ಮಾಡುಮ್ಮ ಅಂದರೆ ಫೋನ್ನಾಗ ಬೇರೆ ಕಾಸಿಲ್ಲ. ಚಿತ್ರಕ್ಕಂಗೆ ಕೇಳುಮ್ಮ ಅಂದರೆ ಅವ್ರು ಬೇರೆ ಅತ್ತೆ ಜೊತೆಗೆ ಅವರೇ. ಏನು ಮಾಡೋದು? ಹಲೋ ರೀ ಸನಾ, ಅವ್ವ, ನಿಮ್ಮ ಯಜಮಾನ್ರ ಫೋನ್ ಕಾಯ್ತಿದ್ಯಾ? ಅವ್ರ ಮನೆಯಾಗೆ ಇಲ್ವಾ? ಇಲ್ಲವ್ವ, ದೇವಿಪುರಕ್ಕೆ ಹೋಗವ್ರೆ. ಇಲ್ಲಿಗೆ ಬಂದವ್ರ? ಯಾಕವ? ಕಾಲೇಜ್ ಐತಲ್ಲ ಅದಕ್ಕೆಯ. ಮತ್ತು ನೀನು? ಓ, ಇಲ್ಲಿನ್ನೇನು ಪರೀಕ್ಷೆಗಳು ಅದು ಮುಗಿದ ಮ್ಯಾಕೆ ಕರ್ಕೊಂಬರ್ತಾರ? ಹ್ಞೂ ಅವ್ವ. ಆರೋಗ್ಯ ಹೆಂಗೈತೆ ಮಗ? ಅಲ್ಲಿ ಹೊಂದ್ಕೊಳ್ಳೋಕ್ಕೆ ಇವನು ತೊಂದರೆ ಆಯ್ತಾ ಇಲ್ವಾ? ಇಲ್ಲೇನು ತೊಂದರೆ ಇಲ್ಲ ಕಣವ. ಎಲ್ಲ ಕೆಲಸನೂ ಚಿತ್ರಕ್ಕ ಮತ್ತು ಅತ್ತೆ ಅವನೇ ಮಾಡ್ತಾವ್ರೆ. ಮತ್ತೆ ದನಿ ಯಾಕೋ ಸುಸ್ತಾದಂಗೆ ಅನಿಸ್ತೈತೆ? ಹಾಂ, ಅಳಿ ಅಂದ್ರೆ ಇಲ್ಲಿಗೆ ಬಂದವ್ರೆ ಅಂತಲಾ? ಹಂಗೇನಿಲ್ಲವ, ಸುಮ್ಕಿನೆ ಕುಂತಿದ್ನಲ್ಲ. ಅಲ್ಲೆಲ್ಲ ಸಂದಕ್ಕವ್ರಾ? ಹ್ಞೂ ಕಣವ್ವ, ಏನು ತೊಂದರೆ ಇಲ್ಲ. ಮತ್ತೆ ನೀನೇ ಆವಾಗವಾಗ ಫೋನ್ ಮಾಡ್ತಾ ಇರವ? ಹಾಂ, ನಾನಾಗೆ ಫೋನ್ ಮಾಡ್ತಾ ಇದ್ರೆ ಅವ್ರು ಏನಾರ ತೆಪ್ಪು ತಿಳ್ಕೊತಾರೆ. ಸರಿ ಕಣವ, ನಾನೇ ಅಕ್ಕ, ಈ ಬೇಸಿಗೆ ರಾತ್ರಿಲಿ ತಂಗಾಳಿ ಬೀಸೋ ಹೊತ್ತಲ್ಲಿ ನಿಮ್ ಹುಡುಗನ್ ನೀನ್ ನೆನ್ಪೇ ಆಗ್ಲಿಲ್ವಲ್ಲ ಅಕ್ಕ? ಫೋನೇ ಮಾಡ್ಲಿಲ್ಲ. ನೋಡು, ಹೇಳ್ತಾ ಇದ್ದೀನಿ, ಅವ್ವನ್ ಮುಂದೆ ಹಿಂಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ಅಷ್ಟೇ. ಆಮೇಲೆ ಸರಿ, ಅವನ್ ಮುಂದೆ ಏನೂ ಮಾತಾಡಲ್ಲ. ಯಾವ್ದಕ್ಕೂ ಒಂದ್ಸಲ ನೀನೇ ಫೋನ್ ಮಾಡು ನೋಡೋಣ. ನಾನಾ? ಅಯ್ಯೋ ನಿನ್ನ, ಇಷ್ಟೊತ್ತವರೆಗೂ ಅವ್ರಾಗವ್ರೆ ಫೋನ್ ಮಾಡ್ಲಿ ಅಂತ ಹೇಳ್ತಿದ್ಯಲ್ಲೇ. ಅಕ್ಕ, ಹಾಲು ಉಕ್ಕಿಲ್ಲ ಅಂದ್ರೆ ಬೆಂಕಿಂಗ್ ಜಾಸ್ತಿ ಮಾಡ್ಬೇಕು. ನೀನೇ ಮಾಡು. ಶ್ರೀಯವ್ರು ಯಾವ ಮೂಡಲ್ಲಿದ್ದಾರೋ ಏನೋ, ನಿಜವಾಗ್ಲೂ ನಿನ್ನ ಬೆಟ್ಟಕ್ಕೆ ಹೋಗಿ ಹುಡುಕಿದ್ರೆ? ಅಯ್ಯೋ ನಿನ್ನ ಅಡ್ವೈಸ್ ಕೇಳ್ಕೊಂಡು ನಾನಿದ್ರೆ ಅಷ್ಟೇ. ಆಗ್ಲೇ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ ಅಕ್ಕ ಅಂತ ಅಂದೆ. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ. ಇದೊಂಥರ ಲ್ಯಾಬ್ ಪ್ರಾಕ್ಟಿಕಲ್ಸ್ ಅಕ್ಕ, ಟ್ರಯಲ್ ಅಂಡ್ ಎರರ್, ಅಲ್ಲಿ ರಿಸಲ್ಟ್ ಬರೋದು. ನೀನೇ ಫೋನ್ ಮಾಡಿ ಶ್ರೀಯವ್ರ ಹತ್ರ ಮಾತಾಡು ನೋಡೋಣ. ಲೈ ನೆಕ್ಸ್ಟ್ ಫೋನ್ ಮಾಡ್ತಾವಳಕಲ್ಲ? ಫೋನ್ ಎತ್ತು ಬೇಡ, ಅತ್ತಿಗೆ ನೀಟಲ್ಲಿ ಆಟ ಆಡಿಸ್ತಾವಳಂದ್ರೆ ಮಾತಾಡ್ಬೇಡ. ಆಯ್ತು ಬಿಡು. ಆಯ್ತು, ಆಯ್ತು ಬಿಡು, ಮಾತಾಡಲ್ಲ ಬಿಡು. ಫೋನ್ ತೆಗಿತಿಲ್ಲ. ಹಂಗಾದ್ರೆ ಫೀಲಿಂಗ್ ಅಲ್ಲಿ ಇದ್ದಾರೆ, ಮತ್ತೆ ಮಾಡು.
ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಹಾಗಿದ್ರೆ ಒಂದು ವಿಷಯ ಅಂತೂ ಪಕ್ಕ ಆಯ್ತಲ್ಲ. ಏನೇ? ಶ್ರೀಗೆ ನೀನಂದ್ರೆ ಇಷ್ಟ ಅನ್ನೋದು. ಪ್ರೀತಿ ಇರೋ ಕಡೆನೆ ಕೋಪನೂ ಇರುತ್ತಂತೆ. ಲೇ ಸುಮಾ, ನೀನು ನಮ್ಮ ಜೊತೆನೆ ಬೆಳ್ದಿಯಲೆ, ಯಾರೇ ಹೇಳ್ಕೊಟ್ರು ನಿಂಗಿದೆಲ್ಲ? ಮತ್ತೆ ಮತ್ತೆ ಆಶ್ಚರ್ಯ ಪಡ್ಬೇಡ, ಪ್ರತಿ ಸಲ ಉತ್ತರ ಕೊಡಕ್ ಆಗಲ್ಲ. ಮತ್ತೆ ಹೇಳಿದ್ನಲ್ಲ, ನೀವು 90s ಕಿಡ್ಸ್, ನಾವು 2K ಕಿಡ್ಸ್. ನಿಮ್ದು ರಮೇಶ್ ಅರವಿಂದ್ ಪ್ರೀತಿ, ನಮ್ದು ರಣಬೀರ್ ಕಪೂರ್ ಪ್ರೀತಿ. ಈಗ ಏನೇ ಮಾಡೋದು? ಕಾಯೋದೊಂದೇ ದಾರಿ. ಪಕ್ಕ ಶ್ರೀ ಅವರೇ ಫೋನ್ ಮಾಡ್ತಾರೆ. ಬಾ.